ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸಾಧನಾ ಶಂಕರ್ ಅಕಾಡೆಮಿ ಆಲ್ರೆಡಿ ತಮ್ಮ ಆ್ಯಪಲ್ಲಿ HSTR, GPSTR, PSTR, ಕರ್ನಾಟಕ TET ಕೋರ್ಸಸ್ಗಳನ್ನು ಲಾಂಚ್ ಮಾಡಿದೆ ಸ್ನೇಹಿತರೆ. ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಈ ವಾರದಲ್ಲೇ PC ಮತ್ತು PSI ಈ ಕೋರ್ಸ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಮತ್ತು ಲಾಂಚನ್ನು ಕೋರ್ಸನ್ನು ಏನು ಮಾಡ್ತೀವಿ, ಲಾಂಚ್ ಮಾಡ್ತೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಈಗೇನು 15 ದಿವಸದಲ್ಲಿ PC ನೋಟಿಫಿಕೇಷನ್ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ಈಗ ಸುವರ್ಣ ಕಾಲ ಅಂತ ಹೇಳ್ಬೋದು. ಈ 2 ವರ್ಷದಲ್ಲಿ 56,000 ಪೋಸ್ಟ್ಗಳನ್ನು ಯಾರ್ಯಾರು ಓದ್ಕೊಂಡಿದ್ದೀರಾ, ಯಾರ್ಯಾರು ಡಿಗ್ರಿ ಪಾಸ್ ಮಾಡ್ಕೊಂಡಿದ್ದೀರಾ, PUC ಪಾಸ್ ಮಾಡ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ಕೆಲವೊಂದು ಕೋರ್ಸಸ್ಗಳನ್ನು ಕೆಲವರು ಬರೀಲಿಕ್ಕೆ ಅರ್ಹತೆ ಇರುತ್ತೆ. ಒಟ್ಟಾರೆಯಾಗಿ 56,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಅದನ್ನು ತುಂಬಿಕೊಂಡು 56,000 ವಿದ್ಯಾರ್ಥಿಗಳ ಒಂದು ಕುಟುಂಬ ಸೂಪರ್ ಆಗಿರುತ್ತೆ. ಹಾಗಾಗಿ ಈ ಸರ್ಕಾರಿ ಕೆಲಸ ಸಿಗ್ತಕ್ಕಂಥ ಈ ಕಾಲವನ್ನು ನಾನು ನಿಮ್ಮ ಜೊತೆಗೆ ಸುವರ್ಣ ಕಾಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈಗ ಸದ್ಯದಲ್ಲೇ ನಿಮಗೆ ಫಸ್ಟ್ ಕಾಲ್ಫರ್ಮ್ ಆಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಇನ್ನು ಒಂದು ವಾರದಲ್ಲಿ 15ನೇ ತಾರೀಕಿನ ಒಳಗಾಗಿ ನೋಟಿಫಿಕೇಷನ್ ಮಾಡುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೋಡಿ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋ ಮುಂಚೆ ಒಂದು ಸಣ್ಣ ನಿಮ್ಮ ಜೊತೆಗೆ ಒಂದು ಮೋಟಿವೇಶನಲ್ ಆಗಿ, ಒಂದು ಪ್ರೇರಣಾದಾಯಕವಾಗಿ ನಾನು ಸುಮ್ಮನೆ ವಿಡಿಯೋಗಳು ನೋಡಬೇಕಾದ್ರೆ ಶಾರ್ಟ್ಸಲ್ಲಿ ಇದನ್ನು ನೋಡಿದೆ, ತುಂಬ ಚೆನ್ನಾಗಿತ್ತು. ನಾನು ಒಬ್ಬನೇ ಎಂಜಾಯ್ ಮಾಡಿದ್ರೆ ಅಲ್ಲ, ನಿಮ್ಮನ್ನು ಎಂಜಾಯ್ ಮಾಡಿಸೋಣ. ಈ ಥರ ಎಲ್ಲ ಅಚೀವ್ಮೆಂಟ್ ಮಾಡಬಹುದಾ ಅಂತ ಮಾನಸಿಕ ಸ್ಥಿತಿ ಬರಲಿ ಅಂತ ಈ ಸ್ಟೋರಿನ 1 ಮಿನಿಟಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನೋಡಿ, ಅಮೇರಿಕದೊಂದು ಪುಟ್ಟ ಹಳ್ಳಿ, ಒಂದು ಬಡ ತಾಯಿ, ಒಂದು ಸಣ್ಣ ಮಗು ಇದೆ. ಈ ಮಗು ರಿಕೇಟ್ಸ್ ರೋಗದಿಂದ ಬಳಲ್ತಾ ಇದೆ. ನೋಡಿ, ಅದ್ರ ಕಾಲ್ ಬೆಂಡಾಗಿದೆ, ಹೊಟ್ಟೆ ಮುಂದಕ್ಕೆ ಬಂದಿದೆ. ಪಾಪ ಅದಕ್ಕೆ ಪ್ರಪಂಚನೇ ಬೇಡ ಅಂತ ಅನ್ನಿಸ್ತಾ ಇದೆ. ಆದರೆ ಅವನ ತಲ್ಲಿ ಒಂದು ಕನಸಿದೆ. ನೋಡಿ, ಆ ಕನಸು ಏನು ಅಂತ ನಿಮಗೆ ಮತ್ತೆ ಮುಂದೆ ಹೇಳ್ತಾ ಬರ್ತೀನಿ. ನೋಡಿ, ಆ ಮಗು ಇವನಲ್ಲ. 1947 ಆ ಸಂದರ್ಭದಲ್ಲಿ ಅಮೇರಿಕದ ಒಬ್ಬ ಫೇಮಸ್ ಫುಟ್ಬಾಲ್ ಆಟಗಾರ ವಿಲ್ಸನ್ ಅಂತ. ನೋಡಿ, ನಾನು ತೋರಿಸಿರೋ ಮಗುನೇ ಬೇರೆ, ಫೇಮಸ್ ಆಟಗಾರ ಅಮೇರಿಕದ ವಿಲ್ಸನ್. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ ನಾನು. ನೋಡಿ, ಇದೇ ಆ ಮಗು ರಿಕೆಟ್ಸ್ ರೋಗದಿಂದ ಬಳಲ್ತಾ ಇದೆ. ಕಾಲ್ ಬೆಂಡಾಗಿದೆ, ಕೈ ಬೆಂಡಾಗಿದೆ. ಅದರ ಮುಖದಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪವರ್ ಇದೆ. ನೋಡಿ, ಈ ವಿಲ್ಸನ್ ಆಟಗಾರ ಏನು ಆ ಮಗು ಇರ್ತಾನೆ, ಆ ಮಗು ಊರಲ್ಲಿ ಒಂದು ಸತಿ ಆ ಮಗು ಆ ಪೋಸ್ಟರ್ನ ನೋಡತ್ತೆ. ನಾಳೆ ಫುಟ್ಬಾಲ್ ಮ್ಯಾಚ್ ನಡೆಯುತ್ತೆ, ಆ ಮ್ಯಾಚಿಗೆ ವಿಲ್ಸನ್ ಬರ್ತಾನೆ ಅಂತ ಈ ಮಗು ಗೊತ್ತಾಗಿರುತ್ತೆ. ವಿಲ್ಸನ್ನ ಆಟ ಈ ಮಗುಗೆ ತುಂಬ ಇಷ್ಟ ಇರುತ್ತೆ. ಅಷ್ಟೇ ಅಲ್ಲ, ಅವನಂತ ಒಬ್ಬ ಆಟಗಾರ ಆಗಲೇಬೇಕು ಅಂತಕ್ಕಂಥ ಮಾನಸಿಕ ಸ್ಥಿತಿ ಆ ಮಗುವಿನ ತಲೆಯಲ್ಲಿ ಒಂದು ಕನಸು ಆಲ್ರೆಡಿ ಹುಟ್ಟಿರುತ್ತೆ. ನೋಡಿ, ನಾಳೆ ಬೆಳಗ್ಗೆ ವಿಲ್ಸನ್ ಬರ್ತಾನೆ. ಸ್ಟೇಡಿಯಂ ಒಳಗಡೆ ಆಟ ನಡೀತಾ ಇರುತ್ತೆ. ದುಡ್ಡು ಕೊಟ್ಟು ಹೋಗಲಿಕ್ಕೆ ಆ ಮಗುಗೆ ದುಡ್ಡು ಇರಲ್ಲ. ಹೇಗೋ ಅಲ್ಲೆಲ್ಲೋ ಶೆಡ್ ಗಿಡ್ ಆ ಸಂಧಿಯಿಂದ ಒಳಗಡೆ ಹೋಗ್ಬಿಡ್ತಾನೆ. ನೋಡಬೇಕಾಗಿರೋರಿಗೆ, ಅದನ್ನು ಬೇಕು ಅನ್ನೋರಿಗೆ ಇವೆಲ್ಲ ಚಾಲೆಂಜಿಂಗೇ ಅನಿಸಲ್ಲ. ಒಳಗಡೆ ಹೋಗಿ ಕೆಳಗಡೆ ಕುತ್ಕೊಂಡು ಆ ವಿಲ್ಸನ್ನ ಆಟನ ನೋಡ್ತಾನೆ. ಸ್ನೇಹಿತರೆ, ಆಟ ಮುಗಿದು ಹೋಗ್ಬಿಡತ್ತೆ. ವಿಲ್ಸನ್ ಆಟೋಗ್ರಾಫ್ ಬರೆದು ತನ್ನ ಅಭಿಮಾನಿಗಳಿಗೆ ಕೊಡ್ತಾ ಇರ್ತಾನೆ. ಈ ಹುಡುಗ ಒಂದು ಮೂಲೆಯಿಂದ ಚಪ್ಪಳಕ್ಕೆ ಹೊಡಿತಾನೆ. ವಿಲ್ಸನ್ ತಿರುಗ್ತಾನೆ. ಏನೋ ಅಂತ ಹೇಳ್ತಾನೆ. ಅವಾಗ ಈ ಹುಡುಗ ವಿಲ್ಸನ್ನಿಗೆ ಏನು ಹೇಳ್ತಾನೆ ಅಂದರೆ, ಸರ್, ನೀವು ಆ ಫುಟ್ಬಾಲ್ ಬಾಲನ್ನು ಹೊಡಿಲಿಕ್ಕೆ ಓಡ್ತಾ ಇದ್ರಲ್ಲ, ಆಗ ನಿಮ್ಮ ಕಾಲೇ ಕಾಣ್ತಾ ಇರಲಿಲ್ಲ, ಅಷ್ಟು ಸ್ಪೀಡಲ್ಲಿ ಓಡ್ತಾ ಇದ್ರಿ ಅಂತ. ವಿಲ್ಸನ್ನಿಗೆ ಖುಷಿಯಾಗತ್ತೆ. ಥ್ಯಾಂಕ್ ಯು ಅಂತಾನೆ. ಮತ್ತೆ ಆಟೋಗ್ರಾಫ್ಗೆ ಅಭಿಮಾನಿಗಳಿಗೆ ಸೈನ್ ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಕ್ಲಾಸ್ ಹೊಡಿತಾನೆ. ಮತ್ತೆ ಈ ಹುಡುಗ ಹೇಳ್ತಾನೆ ವಿಲ್ಸನ್ನಿಗೆ, ಸರ್, ಆ ಬಾಲ್ ಮೇಲ್ಗಡೆ ಹೋಗಬೇಕಾದ್ರೆ ನೀವು ತಿರುಗಿ ರಿವರ್ಸ್ ಶಾಟ್ ಹೊಡೆದ್ರಲ್ಲ, ಅಬ್ಬಾ ಅದ್ಭುತ ಅಂತ ಹೇಳ್ತಾನೆ. ಅವಾಗ ವಿಲ್ಸನ್ನಿಗೆ ಮತ್ತೆ ಖುಷಿಯಾಗತ್ತೆ. ಥ್ಯಾಂಕ್ ಯು ಅಂತ ಹೇಳಿ ಮತ್ತೆ ಆ ಅಭಿಮಾನಿಗಳಿಗೆ ಆಟೋಗ್ರಾಫಲ್ಲಿ ಸೈನ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಇವನು ಕ್ಲಾಪ್ಸ್ ಹೊಡಿತಾನೆ. ಅವಾಗ ಮತ್ತೆ ಹೇಳ್ತಾನೆ ವಿಲ್ಸನ್ಗೆ, ಸರ್, ನೀವು ಎಷ್ಟು ಆಟ ಆಡಿದ್ದೀರಿ, ಎಷ್ಟೆಷ್ಟು ಗೋಲ್ ಹೊಡೆದಿದ್ದೀರಿ, ಏನೇನು ರೆಕಾರ್ಡ್ ಮಾಡಿದ್ದೀರಿ, ಅವೆಲ್ಲವೂ ಕೂಡ ಒಂದು ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ ಅಂತ ಹೇಳ್ತಾರೆ.
ಅವ ವಿಲ್ಸನ್ನಿಗೆ ಮತ್ತೆ ಖುಷಿಯಾಗತ್ತೆ. ಥ್ಯಾಂಕ್ ಯು ಅಂತ ಹೇಳಿ ಮತ್ತೆ ಅಭಿಮಾನಿಗಳಿಗೆ ಆಟೋಗ್ರಾಫನ್ನು ಹಾಕ್ತಾ ಇರ್ತಾನೆ. ನೆಕ್ಸ್ಟ್ ಮತ್ತೊಂದು ಸತಿ ವಿಲ್ಸನ್ಗೆ ಈ ಹುಡುಗ ಚಪ್ಪಲ್ಕೆ ಹೊಡಿತಾನೆ. ಆವಾಗ ವಿಲ್ಸನ್ ಸಿಟ್ಟು ಬಂದ್ಬಿಡುತ್ತೆ, ಇನ್ನೂ ಏನ್ಲೇ ಇವ ಅಂತ, ಏನು ಅಂತ ಹೇಳ್ತಾನೆ. ಇವಾಗ ಹುಡುಗ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಹೇಳ್ತಾನೆ, ಸರ್ ಇನ್ನೊಂದು 16 ವರ್ಷದಲ್ಲಿ ನೀವೆಲ್ಲ ರೆಕಾರ್ಡ್ಸನ್ನು ನಾನು ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾನೆ. ವಿಲ್ಸನ್ಗೆ ಶಾಕ್ ಆಗಿಬಿಡತ್ತೆ. ಯಾಕಂದರೆ ರಿಕೆಟ್ಸ್ ರೋಗದಿಂದ ಬಳಲ್ತಾ ಇರತಕ್ಕಂಥ ಈ ಹುಡುಗ ನನಗೆ ಎಂಥ ಚಾಲೆಂಜಿಂಗನ್ನು ಕೊಟ್ಟಿದ್ದಾನೆ, ನನ್ನೆಲ್ಲ ರೆಕಾರ್ಡ್ಸನ್ನು ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹಾಗಾದ್ರೆ ಬ್ರೇಕ್ ಮಾಡೋಕ್ಕಾಗತ್ತಾ ಸ್ನೇಹಿತರೆ? ಸಿಂಪಲ್ ನೋಡೋಣ. ಪಕ್ಕಾ ಬ್ರೇಕ್ ಮಾಡ್ತಾನೆ. ನೋಡಿ, ಆ ರಿಕೆಟ್ಸ್ ರೋಗದಿಂದ ಬಳಲ್ತಾ ಇದ್ದಂಥ ಈ ಹುಡುಗನೇ ಓಜೆ ಸಿಂಪ್ಸನ್ ಅಂತ. ಈ ಓಜೆ ಸಿಂಪ್ಸನ್ ಅದೇ ಆಟದಲ್ಲಿ ಪ್ರಾಕ್ಟೀಸ್ ಮಾಡಿ ರಿಕೆಟ್ಸ್ ರೋಗದಿಂದ ಹೊರಗಡೆ ಬಂದು ಅದೇ ವಿಲ್ಸನ್ ಹತ್ರ ಅವನೆಲ್ಲ ರೆಕಾರ್ಡ್ಗಳನ್ನು ಮುರಿದು ಅವನ ಹತ್ರ ಹಾರ ಹಾಕ್ಸ್ಕೊತಾನೆ ಸ್ನೇಹಿತರೆ. ನೋಡಿ, ಇದರಿಂದ ಏನು ಗೊತ್ತಾಗತ್ತೆ ಅಂದರೆ, ಹುಟ್ಟು ಹೇಗಿದೆಯೋ ಗೊತ್ತಿಲ್ಲ, ಸಾವು ಮಾತ್ರ ಅಂದುಕೊಂಡಂಗೆ ಇರಬೇಕು. ಕ್ಲಿಯರ್? ಬಡತನ ಶಾಪವಲ್ಲ, ಅಂದರೆ ಹುಟ್ಟು ಬಡತನ ಶಾಪವಲ್ಲ, ಶ್ರೀಮಂತರ ಆಗದೆ ಸಾಯ್ತಕ್ಕಂಥದ್ದು ಕುಟುಂಬದ ಶಾಪ ಸ್ನೇಹಿತರೆ. ಸೊ ಸ್ನೇಹಿತರೆ, ಕತ್ಲಲ್ಲಿ ಹುಟ್ಟೋದು ಶಾಪ ಅಲ್ಲ, ಕತ್ಲಿಂದ ಬೆಳಕಿಗೆ ಬರದೇ ಇರತಕ್ಕಂಥದ್ದು ಶಾಪ. ಹಾಗಾಗಿ ಸಿಂಪಲ್ ನೋಡಿ, ಇಂತಿಂತಹ ರಿಕೆಟ್ಸ್ ರೋಗವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳೇ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಇತಿಹಾಸವನ್ನು ಮುಟ್ಟು ನೋಡೋ ಹಾಗೆ ಇತಿಹಾಸದಲ್ಲಿ ಇತಿಹಾಸವನ್ನು ಬರೆದು ಹೋಗಿದ್ದಾರೆ. ನಿಮ್ಮಿಂದ ಎಲ್ಲವೂ ಆಗತ್ತೆ. ನೋಡಿ, ಓಜೆ ಸಿಂಪ್ಸನ್ ಸ್ಟೋರಿ ಗೊತ್ತಾಯ್ತಲ್ವಾ? ನೀವು ಓಜೆ ಸಿಂಪ್ಸನ್ ಆಗಿ. ಯಾಕೆಂದರೆ ಈ ವಾರದಲ್ಲೇ ಒಂದು 10 ದಿವಸದಲ್ಲೇ ಯಾರ್ಯಾರು ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ ಇದ್ದೀರಾ, ಆ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ಗೆ ನೋಟಿಫಿಕೇಶನ್ ಆಗತ್ತೆ. ಆರಾಮ್ ಎಕ್ಸಾಮ್ ಬರೆಯೋದು, ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸಕ್ಕೆ ಹೋಗೋದು. ನೋಡಿ, ತುಂಬ ಜಲ್ದಿ ನಿಮಗೆ ಈ ಪ್ರೊಸೆಸ್ಗಳನ್ನು ಮುಗಿಸಿ ಆರ್ಡರನ್ನು ಕೊಡ್ತಕ್ಕಂಥ ಒಂದು ಏಕೈಕ ನಮ್ಮ ಕರ್ನಾಟಕದ ಜಾಬನ್ನು ಕೊಡ್ತಕ್ಕಂಥ ಫ್ಯಾಕ್ಟ್ರಿ ಯಾವುದಪ್ಪ ಅಂತ ಕೇಳಿದರೆ ಕರ್ನಾಟಕ ಸ್ಟೇಟ್ ಪೊಲೀಸ್. ಹಾಗಾಗಿ ತುಂಬ ಚೆನ್ನಾಗಿ ಎಕ್ಸಾಮ್ ನಡೆಸ್ತಾರೆ, ಇಮಿಡಿಯೇಟ್ ಅದನ್ನು ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ 1 ವರ್ಷದಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲವೂ ಕೂಡ. ಹಾಗಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾಲ್ ಮಾಡ್ತಕ್ಕಂಥ ಪೊಲೀಸ್ ಎಕ್ಸಾಮ್ ಇನ್ನೊಂದು 10 ದಿನದಲ್ಲಿ ನೋಟಿಫಿಕೇಷನ್ ಆಗತ್ತೆ. ಯಾರ್ಯಾರು ಓದ್ತಿದ್ದೀರಾ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಇನ್ನೊಂದು 10 ದಿವಸದಲ್ಲಿ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಕ್ಲಾಸು ಕೂಡ ಇದೆ. ಆಫ್ಲೈನ್ ಕ್ಲಾಸ್ದ ರೇಟ್ ಜಾಸ್ತಿ ಇರುತ್ತೆ, ಆನ್ಲೈನ್ ಕ್ಲಾಸ್ದ ರೇಟ್ ಕಡಿಮೆ ಇರುತ್ತೆ. ಬಟ್ ಒಟ್ಟಾರೆಯಾಗಿ ಈ ಏನು ಪೊಲೀಸನ್ನು ನಿರ್ಮಾಣ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ನಾವು ಶಿಕಾರಿಪುರ, ಇದೇ ಶಿಕಾರಿಪುರದ ಮಣ್ಣಲ್ಲಿ ಆ ಹುಚ್ಚಪ್ಪನ ಆಶೀರ್ವಾದದಿಂದ ಮತ್ತೊಮ್ಮೆ ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ಆನ್ಲೈನ್ ಕೋರ್ಸು ಕೂಡ ಲಾಂಚ್ ಆಗಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಾಗಿದೆ, ಆಲ್ರೆಡಿ 8,000 ಪೋಸ್ಟ್ಗಳು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಏನಾಗುತ್ತೆ ಕಾಲ್ ಮಾಡ್ತಾನೆ ಸ್ನೇಹಿತರೆ. 8,000. ನೆಕ್ಸ್ಟ್ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾನೆ ಅಂದಮೇಲೆ ಕೆಲವರಿಗೆ ಮತ್ತೆ ಏನಾದ್ರು ಗೊಂದಲ ಇರ್ಬೋದು. ಏಜ್ ಏನು ಸಾರ್ ಇದಕ್ಕೆ, ಅಥವಾ ಎಕ್ಸಾಮನ್ನು ಯಾರು ಕಂಡಕ್ಟ್ ಮಾಡ್ತಾರೆ? ಕೆಲವರಿಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ಕಂಡಕ್ಟ್ ಮಾಡ್ತಾರಾ, ಆರ್ KEA ಅವರು ಕಂಡಕ್ಟ್ ಮಾಡ್ತಾರಾ ಅಂತ. ಸ್ನೇಹಿತರೆ, ಯಾರು ಕಂಡಕ್ಟ್ ಮಾಡಿದ್ರೂ ಕೂಡ 100 ಕ್ವಶನ್ ಇರ್ತಾವೆ, 4 ಆಪ್ಷನ್ ಇರ್ತಾವೆ. ಓಕೆ, ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಸರ್, KEA ಅವರು ಕಂಡಕ್ಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ವೈಸ್ ಇರುತ್ತೆ, ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ಕಂಡಕ್ಟ್ ಮಾಡಿದ್ರೆ ಕ್ವಶನ್ಸ್ಗಳು ಈಸಿ ಇರುತ್ತೆ. ತಲೆಯಿಟ್ಕೊಳ್ಳಿ, 8,000 ಪೋಸ್ಟ್ಗೆ ಒಂದೇ ಕ್ವಶನ್ ಪೇಪರ್ ಇರುತ್ತೆ. ಆ ಒಂದೇ ಕ್ವಶನ್ ಪೇಪರ್ ಒಬ್ಬನಿಗೆ ಈಸಿ ಇರಲ್ಲ, ಒಬ್ಬನಿಗೆ ಟಫ್ ಇರಲ್ಲ. ಟಫ್ ಇದ್ದರೆ ಎಲ್ರಿಗೂ ಟಫ್ ಇರುತ್ತೆ, ಈಸಿ ಇದ್ದರೆ ಎಲ್ರಿಗೂ ಈಸಿ ಇರುತ್ತೆ. ಕ್ಲಿಯರ್? ಟಫ್ ಇದ್ದರೆ 80 ಮೇಲೆ ನಿಲ್ಲತ್ತೆ, ಈಸಿ ಇದ್ದರೆ 80 ಮೇಲೆ ನಿಲ್ಲತ್ತೆ, ಟಫ್ ಇದ್ದರೆ 70 ಮೇಲೆ ನಿಲ್ಲತ್ತೆ. ಅಷ್ಟೇ, ಒಂದು 10 ಮಾರ್ಕ್ಸ್ ವೇರಿಯೇಷನ್ ಆಗತ್ತೆ. ಬಟ್ ಈಸಿಗಿಂತ ಟಫನ್ನೇ ಜಾಸ್ತಿ ಚೂಸ್ ಮಾಡಿ, ಯಾಕಂದರೆ ಕಷ್ಟಪಟ್ಟು ಓದೋನಿಗೆ ಈ ಟಫ್ ಎಕ್ಸಾಮ್ ಇದ್ದಾಗ ಪಾಪ ಅವನಿಗೊಂದು ಕೆಲಸ ಸಿಗತ್ತೆ. ಯಾರಿಟ್ಟರು ಚುಕ್ಕಿ ಅವನು ಡ್ರಾಪ್ಔಟ್ ಆಗ್ತಾನೆ. ನನಗೆ ಕೆಲಸ ಬೇಕೇ ಬೇಕು ಅಂತ ಯಾರು ಓದ್ತಾನೆ ಅವನಿಗೆ ಕೆಲಸ ಸಿಗತ್ತೆ. ಒಟ್ಟಾರೆಯಾಗಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟೇ
ಕ್ವಶನ್ ಪೇಪರ್ಗಳನ್ನು ರೆಡಿ ಮಾಡಿ ನಡೆಸತ್ತೆ. ಓಕೆ, ಕೆ ಎ ಅವರು ನಡೆಸಲ್ಲ. ನೆಕ್ಸ್ಟ್ ಸರ್ ಹುದ್ದೆಗಳು ಏನು ಸರ್, ಆಲ್ರೆಡಿ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಹೇಳಿದೆ ಡಿಸೆಂಬರ್ 31, 2027 ಒಳಗೆ ಯಾವುದೇ ಜಾಬ್ಗಳು ಕಾಲ್ಫರ್ಮ್ ಆಗಲಿ 5 ವರ್ಷ ರಿಲ್ಯಾಕ್ಸೇಷನ್ ಅಂತ ಹೇಳಿಬಿಟ್ಟಿದೆ. ಹಾಗಾಗಿ ನಾವು ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೋದರೆ ಆಲ್ರೆಡಿ 28 ವರ್ಷ ಜನರಲ್ ಮೆರಿಟಿಗೆ ಇದೆ. ನೆಕ್ಸ್ಟ್ ಕೆಟಗರಿ ವೈಸ್ ಹೋದರೆ 30 ವರ್ಷ ಇದೆ. ಆ 28 ವರ್ಷಕ್ಕೆ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ 5 ವರ್ಷವನ್ನು ಸೇರಿಸಿ, ನೆಕ್ಸ್ಟ್ ಈ ಕೆಟಗರಿ ವೈಸ್ ಬಂದಾಗ ಆ 30 ವರ್ಷಕ್ಕೆ ಗೌರ್ಮೆಂಟ್ ರಿಲ್ಯಾಕ್ಸೇಷನ್ ಮಾಡಿರ್ತಕ್ಕಂಥ 5 ವರ್ಷವನ್ನು ಸೇರಿಸಿ, ಇದು 2027 ಡಿಸೆಂಬರ್ವರೆಗೂ ಕಾಲ್ಫರ್ಮ್ ಅಂದರೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು. ಅದು ನೋಡಿಕೊಂಡ್ರೆ ನಿಮಗೆ ಏಜು ಕೂಡ ಕ್ಲಿಯಾರಿಟಿ ಸಿಗತ್ತೆ. ಮತ್ತು PSI ಕಾಲ್ ಮಾಡ್ತಾರಾ? 500 PSI ಹುದ್ದೆಗಳಿಗೂ ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೀಟ್ ತಗೊಂಡೋಗಿ ಇಟ್ಟಿದ್ದಾರೆ. ಅಲ್ಲಿ ಅಪ್ರೂವಲ್ ಆದ ತಕ್ಷಣ ಅದು ಕೂಡ ಆಗತ್ತೆ. ಒಟ್ಟಾರೆಯಾಗಿ HSTR, GPSTR, PSTR, ಗ್ರೂಪ್ ಸಿ ಅನೇಕ ಹುದ್ದೆಗಳು, ಒಟ್ಟು 56,000 ಹುದ್ದೆಗಳು ಕಾಲ್ಫರ್ಮ್ ಆಗುತ್ತೆ. ಅದು ಫಸ್ಟ್ ಲಿಸ್ಟಲ್ಲಿ ಪೊಲೀಸ್ನವರೇ ಬಂದಿದ್ದಾರೆ. ದಟ್ ಇಸ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲ್ಫರ್ಮ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಇದ್ರ ಬಗ್ಗೆ ಕ್ಲಿಯಾರಿಟಿ ಕೊಟ್ಟಿದ್ದೀನಿ. ಓದಲಿಕ್ಕೆ ಯಾರಿದ್ದೀರಿ ಸ್ಪೀಡಾಗಿ ಓದಿ. ಯಾರು ಓದಿದ್ದೀರಿ ರಿಕಾಲ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾವು ಇವನ್ ಥರ ವೈಭವ್ ಸೂರ್ಯವಂಶಿ ಥರ ಕಾಲ್ಫರ್ಮ್ ಆದಮೇಲೆ ಆ ಪೋಸ್ಟನ್ನು ಕ್ರ್ಯಾಕ್ ಮಾಡ್ತೀನಿ ಅಂತಕ್ಕಂಥ ಮಾನಸಿಕ ಸ್ಥಿತಿ ಯಾರಿಗಿದೆ ಅವರು ಸಾಧನಾ ಶಂಕರ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪರ್ಚೇಸ್ ಮಾಡಿ. ಇಲ್ಲ ಸರ್ ನಾವು ಈ ಮೊಬೈಲ್ ನೋಡಿದ್ರೆ ಅರ್ಥ ಆಗಲ್ಲ, ಡೈರೆಕ್ಟೇ ಬಂದು ಕೇಳ್ತೀವಿ ಅನ್ನೋರು ಸಿಂಪಲ್ ಶಿಕಾರಿಪುರಕ್ಕೆ ಈ ನಂಬರ್ಗೆ ಕಾಲ್ ಮಾಡಿ. ಈ ನಂಬರಲ್ಲಿ ಕಾಲ್ ಮಾಡಿದಾಗ ನಾವು ಸ್ವಲ್ಪ ಲಿಮಿಟೆಡ್ ಸೀಟ್ ಹುಡುಗರನ್ನ ತಗೊಂಡು ಆಫ್ಲೈನ್ ಕ್ಲಾಸಸ್ಗಳನ್ನು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಟೀಮ್ ಮಾತಾಡಿದ್ದೀವಿ. ನೀವು ಕಂಪ್ಲೀಟ್ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೊಂದು ಡೇಟ್ ಹೇಳ್ತೀವಿ. ಆ ಡೇಟಿಗೆ ಕರೆಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಟ್ಟು ನೀವು ಪೊಲೀಸ್ ಕಾನ್ಸ್ಟೇಬಲ್ ವೈಭವ್ ಸೂರ್ಯವಂಶಿ ಥರ ಆಗಲೇಬೇಕು. ಆ ಥರ ನಿಮ್ಮನ್ನು ರೆಡಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಾಧನಾ ಶಂಕರ್ ಅಕಾಡೆಮಿ ಮಾಡುತ್ತೆ ಸ್ನೇಹಿತರೆ. ಇಷ್ಟು ನೀವು ಪೊಲೀಸ್ ಕಾನ್ಸ್ಟೇಬಲ್ ಆದಮೇಲೆ ಯಾಕೋ ವೈಭವ್ ಸೂರ್ಯವಂಶಿ ಬಂದರೆ ಅವನ ಬಗ್ಗೆ ನಾಳೆ ಕರೆಂಟ್ ಅಫೇರ್ಸಲ್ಲಿ ಏನಾರು ಬರ್ಬೋದಲ್ವಾ? ಯಾಕಂದರೆ ಇಂಡಿಯಾದಲ್ಲಿ ತುಂಬಾ ಹವಾ ಇದೆ. ಅವನ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ ಸ್ನೇಹಿತರೆ. ನೋಡಿ, IPL ಇತಿಹಾಸದಲ್ಲೇ ಅತ್ಯಂತ ವೇಗದ ಶತಕ ಯಾರು ಹೊಡೆದಿದ್ದಾನಪ್ಪ ಅಂದರೆ ವೈಭವ್ ಸೂರ್ಯವಂಶಿ. ಕ್ಲಿಯರ್? ನೋಡಿ ಹೆಂಗೆ ಹೊಡೆದಿದ್ದಾನೆ. ಭಾರತದ ಹಿರಿಯ ರಾಷ್ಟ್ರೀಯ ತಂಡದ ಅತ್ಯಂತ ಕಿರಿಯ ಟೆಸ್ಟ್ ಕ್ರಿಕೆಟಿಗ ಯಾರು, ಅತ್ಯಂತ ಕಿರಿಯ ಒನ್ ಡೇ ಮ್ಯಾಚ್ ODIನ ಕ್ರಿಕೆಟಿಗ ಯಾರು, ಅತ್ಯಂತ ಕಿರಿಯ T20 ಕ್ರಿಕೆಟಿಗ ಯಾರು, ಅತ್ಯಂತ ಕಿರಿಯ IPL ಆಟಗಾರ ಯಾರು? ಯಾರಿಗೆಲ್ಲ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇದೆ ಅವ್ರಿಗೆ ಗೊತ್ತಿದೆ ಇವೆಲ್ಲ ಬೇರೆ ಬೇರೆನೇ ಅಂತ. ಯಾರು ಕ್ರಿಕೆಟ್ ಅಂದರೆ ಒಂಥರ ಬಿಡು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ಎಲ್ಲ ವೈಭವ್ ಸೂರ್ಯವಂಶಿ ಅಂತ. ಎಲ್ಲ ವೈಭವ್ ಸೂರ್ಯವಂಶಿ ಅಂದರೆ ಚಂಬು ಸ್ನೇಹಿತರೆ, ಎಲ್ಲ ವೈಭವ್ ಸೂರ್ಯವಂಶಿ ಅಲ್ಲ. ಕ್ಲಿಯರ್? ಅದ್ರ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಮುಂದಕ್ಕೆ ಕೊಡ್ತಾ ಬರ್ತೀನಿ. ನೋಡಿ, ವೈಭವ್ ಸೂರ್ಯವಂಶಿ ಅವನೊಂದು ಪ್ರೇರಣಾದಾಯಕ ಕತೆ. ಅವ್ನು ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ. ಸಂಜೀವ್ ಸೂರ್ಯವಂಶಿ, ಆರ್ತಿ ಸೂರ್ಯವಂಶಿ. ನೋಡಿ, ಈ ಸಂಜೀವ್ ಮತ್ತು ಆರ್ತಿ ಸೂರ್ಯವಂಶಿಯ ಒಂದು ಬ್ಯೂಟಿಫುಲ್ ಜೀವನದಲ್ಲಿ ವೈಭವದಿಂದ ಅರಳಿರ್ತಕ್ಕಂಥ ವ್ಯಕ್ತಿಯೇ ವೈಭವ್ ಸೂರ್ಯವಂಶಿ ಸ್ನೇಹಿತರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಆ ಹಳ್ಳಿಯ ಎದುರುಗಡೆ ಇರ್ತಕ್ಕಂಥ ಫೀಲ್ಡಲ್ಲಿ ಅವನು ಆಟ ಆಡಿ 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 4 ವರ್ಷದಲ್ಲೇ ಆ ಬ್ಯಾಟಿಂಗ್ ಶೈಲಿಯನ್ನು ನೋಡಿ ಅವರಪ್ಪ ನನ್ನ ಮಗ ಪಕ್ಕ ಕ್ರಿಕೆಟಿಗೆ ಆಗೇ ಆಗ್ತಾರೆ ಅಂತ ಆ ಕ್ರಿಕೆಟಿಗೆ ಅವರಪ್ಪ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಆ 4 ವರ್ಷದ ಮಗುವಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ನು ಬ್ಯಾಟಿಗೆ ಬಾಲ್ ಹಾಕೋದು, ಅವನು ಎತ್ತು ಹೊಡೆಯೋದು, ಬಾಲ್ ಹಾಕೋದು, ಸ್ನೇಹಿತರೆ ಎತ್ತತ್ಲಾಗಿ ಬಾಲ್ ಹೊಡಿತಾನೋ ಹತ್ತತ್ಲಾಗೆ ಬಾಲನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಈ ಪುಣ್ಯಾತ್ಮ ಸಂಜೀವ್ ಸೂರ್ಯವಂಶಿ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟನ್ನು ಯಾರು ಮಾಡ್ತಾರೆ? ಆರತಿ ಸೂರ್ಯವಂಶಿ ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಈಗ ಮತ್ತೊಂದು ಬ್ಯೂಟಿಫುಲ್ ನೋಡಿ, ಈ ನಾವು ಹೇಳ್ಬಿಡ್ತೇನೆ ನಾನು ನಿಮಗೆ ಇದ್ರ ಬಗ್ಗೆ ಕ್ಲಿಯರ್. ಸಂಜೀವ್ ಸೂರ್ಯವಂಶಿ ಮತ್ತು ಆರತಿ ಸೂರ್ಯವಂಶಿಯ ತ್ಯಾಗ ಹೇಗಿದೆ, ಒಂದು ತಂದೆ ತಾಯಿಯ ತ್ಯಾಗ, ಅದಕ್ಕೆ ಆ ಮಗು ಕೊಟ್ಟಂಥ ಒಂದು ಬ್ಯೂಟಿಫುಲ್ ಬಹುಮಾನ ಸ್ನೇಹಿತರೆ. ನೋಡಿ, ನಮ್ಮ ವೈಭವ್ ಸೂರ್ಯವಂಶಿ ಮಾರ್ಚ್ 27, 2011ರಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಈ ಭಾರತದಲ್ಲಿ ಹುಡ್ತಾನೆ ಸ್ನೇಹಿತರೆ. ಅದರಲ್ಲೂ ಭಾರತದಲ್ಲಿ ಎಲ್ಲಪ್ಪ ಅಂದರೆ ಭಾರತದ ಅತ್ಯಂತ ಬಡ ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ಬಿಹಾರದಲ್ಲಿ, ನೆಕ್ಸ್ಟ್ ಸಮಸ್ತಿಪುರ ಅಂತಕ್ಕಂಥ ಜಿಲ್ಲೆಯ ತಾಜ್ಪುರ್ ಅಂತಕ್ಕಂಥ ಹಳ್ಳಿಯಲ್ಲಿ ವೈಭವ್ ಸೂರ್ಯವಂಶಿಯ ಜನನ ಆಗತ್ತೆ.
ನಿಮಗೆಲ್ಲ ಗೊತ್ತಿದೆ ವೈಭವ್ ಸೂರ್ಯವಂಶಿ ಒಬ್ಬ ಎಡಗೈ ಬ್ಯಾಟ್ಸ್ಮನ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಅಷ್ಟೇ ಅಲ್ಲ, ಅವನು ನಿಧಾನಗತಿಯ ಎಡಗೈ ಆರ್ಥೋಡಾಕ್ಸ್ ಬೌಲಿಂಗನ್ನು ಮಾಡ್ತಾನೆ ಸ್ನೇಹಿತರೆ. ಈಗ ಲೆಫ್ಟ್ ಹ್ಯಾಂಡ್ ಆರ್ಥೋಡಾಕ್ಸ್ ಅಂದರೆ ಏನು ಅಂತಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದಲ್ವಾ? ಏನಿಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಬೌಲಿಂಗ್ ಮಾಡಿ ಏನು ಬ್ಯಾಟ್ಸ್ಮನ್ ಇರ್ತಾನೆ, ಬಾಲನ್ನು ಬ್ಯಾಟ್ಸ್ಮ್ಯಾನ್ ಕಡೆ ಟರ್ನ್ ಮಾಡಿದ್ರೆ ಅದಕ್ಕೆ ಆರ್ಥೋಡಾಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಬ್ಯಾಟ್ಸ್ಮ್ಯಾನಿಂದ ಹೊರಗಡೆ ಅಲ್ಲ, ಬ್ಯಾಟ್ಸ್ಮ್ಯಾನ್ ಕಡೆ ಸ್ಪಿನ್ ಮಾಡಿ ಟರ್ನ್ ಮಾಡಿದ್ರೆ ಆ ಬೌಲರ್ನ ನಾವೆಂತ ಕರಿತೀವಿ? ಆರ್ಥೋಡಾಕ್ಸ್ ಬೌಲರ್ ಅಂತ ಕರಿತೀವಿ. ಈ ಥರ ಸ್ಲೋ ಲೆಫ್ಟ್ ಹ್ಯಾಂಡ್ ಆರ್ಥೋಡಾಕ್ಸ್ ಬೌಲರ್ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ವೈಭವ್ ಸೂರ್ಯವಂಶಿ. ನೋಡಿ, ಈ ವೈಭವ್ ಸೂರ್ಯವಂಶಿ ಈ ಕ್ರಿಕೆಟ್ ಜಗತ್ತಿಗೆ ಪರಿಚಯ ಆಗ್ತಕ್ಕಂಥದ್ದೇ 2023-24 ಬಿಹಾರ ರಾಜ್ಯದಿಂದ. 2025 IPL ರಾಜಸ್ಥಾನ್ ರಾಯಲ್ಸ್ ಅವನನ್ನು ಖರೀದಿ ಮಾಡುತ್ತೆ. ಈ ವರ್ಷ ಅವನ ಇತಿಹಾಸ ಆಗಿದೆ. ಕ್ಲಿಯರ್? ಓಕೆ. ನೋಡಿ, ಪ್ರಾರಂಭದಲ್ಲಿ ಮನೀಶ್ ಓಜಾ ಅವರ ಜಿನ್ನೆಕ್ಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅವನ ಕ್ರಿಕೆಟ್ ಕರಿಯರನ್ನು ಸ್ಟಾರ್ಟ್ ಮಾಡ್ತಾನೆ ಸ್ನೇಹಿತರೆ. ಆ ಕ್ರಿಕೆಟ್ ಕರಿಯರ್ಗಾಗಿ ನಮ್ಮ ಸಮಸ್ತಿಪುರದಿಂದ, ಅಂದರೆ ಸಮಸ್ತಿಪುರ ಜಿಲ್ಲೆ, ಅಲ್ಲಿಂದ ಪಾಟ್ನಕ್ಕೆ 100 ಕಿಲೋಮೀಟ್ರ್ ಇರುತ್ತೆ. ಆ 100 ಕಿಲೋಮೀಟ್ರ್ ದಿನಾಲು ತಂದೆ ಕರ್ಕೊಂಡು ಹೋಗೋದು, ತಂದೆ ಕರ್ಕೊಂಬರೋದು, ದಿನಾಲು ತಗೊಂಡು ಹೋಗೋದು, ಆ ಮಗುನ ಅಕಾಡೆಮಿಯಲ್ಲಿ ಬಿಡೋದು, ಕೂತ್ಕೊಂಡ್ಬಿಡೋದು, ನನ್ನ ಮಗು ಏನು ಆಟ ಆಡತ್ತೆ ಅದನ್ನು ಎಂಜಾಯ್ ಮಾಡೋದು. ಸ್ನೇಹಿತರೆ, ಈ ಸಮಸ್ತಿಪುರದಿಂದ ಪಾಟ್ನಕ್ಕೆ 100 ಕಿಲೋಮೀಟ್ರ್ ಹೋಗಿ ಬರಲಿಕ್ಕೆ ತನ್ನ ಮಗು ಕ್ರಿಕೆಟ್ಗಾಗಿ ಇವ್ರ ತ್ಯಾಗ ಹೇಗಿರುತ್ತೆ ಅಂದರೆ ತನ್ನ ಕೃಷಿ ಭೂಮಿಯನ್ನೇ ಮಾರ್ತಾರೆ. ಅಷ್ಟೆಲ್ಲ ಬೆಳಗ್ಗೆ 7 ಗಂಟೆಗೆ ಹೋಗಬೇಕಲ್ಲ, 6 ಗಂಟೆಗೆ ಹೋಗಬೇಕಲ್ಲ, 5 ಗಂಟೆಗೆ ಹೋಗಬೇಕಲ್ಲ, ಟೈಮ್ ಗೊತ್ತಿರಲ್ಲ. ಅಲ್ಲಿ ಏನು ಕರೀತಾರೆ, ಅಲ್ಲಿ ಇಮಿಡಿಯೇಟ್ ಈ ಕ್ರಿಕೆಟ್ ಅಕಾಡೆಮಿಗೆ ಹೋಗಿ ಜಾಯ್ನ್ ಆಗಬೇಕು. ಪಾಪ ಆ ಆರ್ತಿ ಸೂರ್ಯವಂಶಿ ಅಂತಕ್ಕಂಥ ತಾಯಿ ತನ್ನ ಮಗುವಿನ ಕ್ರಿಕೆಟ್ಗಾಗಿ ರಾತ್ರಿ 3 ಗಂಟೆಗೆ ಹೋಗಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಗಂಡನಿಗೆ ಊಟ ಮಾಡಿಸಿ, ಮಗುವಿಗೆ ಊಟ ಮಾಡಿಸಿ, ಇಬ್ಬರಿಗೆ ಕಟ್ಟಿ ಈ ಜಿನ್ನೆಕ್ಸ್ ಕ್ರಿಕೆಟ್ ಅಕಾಡೆಮಿಗೆ ಕಳಿಸ್ತಕ್ಕಂಥ ತ್ಯಾಗವನ್ನು ಆರ್ತಿ ಸೂರ್ಯವಂಶಿ ಮಾಡಿದ್ದಾರೆ. ಆ ಓಡಾಡಲಿಕ್ಕೆ ತನ್ನ ಆಸ್ತಿಯನ್ನೇ ಮಾರಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ನನ್ನ ಕೆಲಸ, ನನ್ನ ಮಗುವಿನ ಬ್ಯಾಟಿಂಗ್ ನೋಡೋದೇ ನನ್ನ ಕೆಲಸ, ನನ್ನ ಮಗು ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಆಳತ್ತೆ ಅಂತಕ್ಕಂಥ ಕನಸಿಂದ ಸಂಜೀವ್ ಸೂರ್ಯವಂಶಿ ಮತ್ತು ಆರ್ತಿ ಸೂರ್ಯವಂಶಿ ಪಟ್ಟಂಥ ಒಂದು ಕಷ್ಟಕ್ಕೆ ಇಡೀ ಭಾರತ ಅಲ್ಲ, ಇವತ್ತು ಜಗತ್ತೇ ಮೂಕ ವಿಸ್ಮಯವಾಗಿ ನೋಡೋ ಹಾಗೆ ಆಡ್ತಾ ಇರತಕ್ಕಂಥ ಒಬ್ಬ ಬಡ ರಾಜ್ಯ ಬಿಹಾರದ ಪ್ರತಿಭೆ ವೈಭವ್ ಸೂರ್ಯವಂಶಿಯ ಕತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವನ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಒಂದೇ ನಿಮಿಷದಲ್ಲಿ ಚರ್ಚೆ ಮಾಡಿಬಿಡ್ತೀನಿ. ನೋಡಿ, 12 ವರ್ಷದ ಬಾಲಕನಾಗಿ ಬಿಹಾರದ 19 ವರ್ಷದ ಒಳಗಿನ ತಂಡಕ್ಕಾಗಿ ವಿನು ಮಂಕಡ್ ಟ್ರೋಫಿಯನ್ನು ಆಡಿದರು. ಕ್ಲಿಯರ್? ನೋಡಿ, ವಿನು ಮಂಕಡ್ ಟ್ರೋಫಿ ಅಂತಕ್ಕಂಥದ್ದು BCCI ನಡೆಸ್ತಕ್ಕಂಥ ಭಾರತದ ODI 50 ಓವರ್ಗಳ ಒಂದು ಕ್ರಿಕೆಟ್ ಟೂರ್ನಿಮೆಂಟ್. ನೋಡಿ, ಕೇಳ್ತಾನೆ, ವಿನು ಮಂಕಡ್ ಟ್ರೋಫಿ ಇದೆಯಲ್ವಾ, ಆ ಟ್ರೋಫಿ T20ನ, ಟೆಸ್ಟ ಅಥವಾ T10ನ ಆರ್ 50 ಓವರ್ದ ಮ್ಯಾಚ್ ಅಂತಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದ್ಬಿಡುತ್ತೆ. ಇದು 50 ಓವರ್ ಅಂದರೆ ಒನ್ ಡೇ ದೇಶೀಯ ನಮ್ಮ ಭಾರತದಲ್ಲಿ ನಡೀತಕ್ಕಂತಹ ಮ್ಯಾಚ್ ಇದು. ಇದಕ್ಕೆ ಮೊಟ್ಟ ಮೊದಲು ಒನ್ ಡೇ ಮ್ಯಾಚಿಗೆ 12 ವರ್ಷದ ಬಾಲಕನಾಗಿ ಬಿಹಾರದ 19 ವರ್ಷದ ಒಳಗಿನ ಟೀಮಲ್ಲಿ ನಮ್ಮ ವೈಭವ್ ಸೂರ್ಯವಂಶಿ ಭಾರತ ಒಳಗಡೆ ಕ್ರಿಕೆಟ್ ಆಟನ ಪ್ರಾರಂಭ ಮಾಡ್ತಾನೆ ಸ್ನೇಹಿತರೆ. 2023ರಲ್ಲಿ ಭಾರತದ B ಅಂಡರ್, ನೋಡಿ ಇಲ್ಲಿ ರೆಕಾರ್ಡ್ ಆಗಿಬಿಡತ್ತೆ, 2023ರಲ್ಲಿ ಭಾರತದ B ಟೀಮ್ ಅಂಡರ್ 19 ತಂಡಕ್ಕಾಗಿ ಚತುರ್ಭುಜ ಸರಣಿಯಲ್ಲಿ ಆಡ್ತಾರೆ. ಅಲ್ಲೂ ಕೂಡ ರೆಕಾರ್ಡನ್ನು ಮಾಡ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 2024ರಲ್ಲಿ ಅವರು ಆಸ್ಟ್ರೇಲಿಯಾ ಅಂಡರ್ 19 ತಂಡದ ವಿರುದ್ಧ ಭಾರತದ ಅಂಡರ್ 19 ತಂಡದ ಪರ ಪದಾರ್ಪಣೆ ಮಾಡ್ತಾರೆ. ಪದಾರ್ಪಣೆ ಮಾಡೋದಲ್ಲ, 58 ಎಸೆತಗಳಲ್ಲಿ ಶತಕವನ್ನು ಹೊಡಿತಾರೆ ಸ್ನೇಹಿತರೆ. ಕ್ಲಿಯರ್? 58 ಎಸೆತಗಳಲ್ಲಿ ಶತಕನ ಹೊಡಿತಾರೆ ಅಂದರೆ 104 ರನ್ಗಳನ್ನು ಗಳಿಸಿ ಮತ್ತೆ ಔಟ್ ಆಗಲ್ಲ, ರನ್ಔಟ್ ಆಗ್ತಾರೆ. ನೆಕ್ಸ್ಟ್ ಜನವರಿ 2024ರಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ. ಆಗ ಅವರಿಗೆ 12 ವರ್ಷ 284 ದಿನಗಳು. ಪ್ರಥಮ ದರ್ಜೆ ಅಂದರೆ ಇವೆ ರಣಜಿ ಟ್ರೋಫಿ ಎಲ್ಲ ಆಡ್ತೀವಲ್ವ, ಇದಕ್ಕೆ ಪ್ರಥಮ ದರ್ಜೆ ಕ್ರಿಕೆಟ್ ಅಂತ ಕರಿತೀವಿ. ಅದಕ್ಕೆ ಪದಾರ್ಪಣೆ ಮಾಡಿದಾಗ ಅವ್ರಿಗೆ ಏಜ್ ಎಷ್ಟಿರುತ್ತೆ ಅಂದರೆ 12 ವರ್ಷ 284 ದಿನಗಳು, ಮೀನ್ಸ್ 8ನೇ ಕ್ಲಾಸ್. ಕ್ಲಿಯರ್?
ನೆಕ್ಸ್ಟ್ T20 ಪಂದ್ಯದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ ಭಾರತದ ಎ ಪರ ಕೇವಲ 42 ಎಸೆತಗಳಲ್ಲಿ 144 ರನ್ನ ಹೊಡಿತಾರೆ. ಆದರೆ ಇದರಲ್ಲಿ 100 ರನ್ನನ್ನು 32 ಎಸೆತಗಳಲ್ಲಿ ಹೊಡಿತಾರೆ. ಸೆಂಚುರಿನ 32. ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. T20 ಪಂದ್ಯ ಅಂದರೆ ಇನ್ನೂ ಇಂಟರ್ನ್ಯಾಷನಲ್ T20 ಪಂದ್ಯದಲ್ಲಿ ಭಾರತದ ಪರ ಇನ್ನೂ ವೈಭವ್ ಸೂರ್ಯವಂಶಿ ಆಡಿಲ್ಲ. ಇದು ಅಂತಾರಾಷ್ಟ್ರೀಯ ಭಾರತದ ಕ್ರಿಕೆಟ್ ಪಂದ್ಯ T20 ಅಲ್ಲ. ಆದರೆ ಭಾರತದ ಎ ಪರ ಆಡಿರ್ತಕ್ಕಂಥದ್ದು. ಕ್ಲಿಯರ್? ಇನ್ನು ಅವನು ಇಂಟರ್ನ್ಯಾಷನಲ್ T20 ಪಂದ್ಯವನ್ನು ಆಡಿಲ್ಲ, ವೈಭವ್ ಸೂರ್ಯವಂಶಿ ಆಡಿಲ್ಲ. ಅದು ಕೂಡ ಎಕ್ಸಾಮಲ್ಲಿ ಬರಬಹುದು. ಹಾಗಾಗಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಭಾರತದ ದೇಶವನ್ನು ಪ್ರತಿನಿಧಿಸುವ T20 ಪಂದ್ಯವನ್ನು ನಮ್ಮ ವೈಭವ್ ಸೂರ್ಯವಂಶಿ ಆಡಿಲ್ಲ. ಇದು ಭಾರತದ ಎ ಪರ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ 32 ಬಾಲಲ್ಲಿ ಸೆಂಚುರಿಯನ್ನು ಹೊಡಿತಾರೆ ಸ್ನೇಹಿತರೆ. ಆದರೆ ಇದು ಕೂಡ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. 13 ವರ್ಷ 241 ದಿನಗಳಲ್ಲಿ T20 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ. ನೋಡಿ, ಅವರ ಆ ಸೆಂಚುರಿ ಹೊಡೆದಾಗ 13 ವರ್ಷ 241 ದಿನ ಬಟ್ ಅಲ್ಲಿಗೆ ಎಂಟ್ರಿ ಆದ ಸ್ನೇಹಿತರೆ ಅವನು. 2024-25 ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಬಿಹಾರದ ಪರ ರಾಜಸ್ಥಾನದ ವಿರುದ್ಧ ಆಡಿದ. ನೋಡಿ, ರಾಜಸ್ಥಾನಕ್ಕೂ ಬಿಹಾರಕ್ಕೂ ಈ ವೈಭವ್ ಸೂರ್ಯವಂಶಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ನಂಟಿದೆ. ಫಸ್ಟ್ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಅಂದರೆ ಇದು ಕೂಡ BCCI ನಡೆಸ್ತಕ್ಕಂಥ T20 ಟ್ರೋಫಿ. ಅದು ವಿನು ಮೆಕ್ಕನ್ ಟ್ರೋಫಿ ಇದೆಯಲ್ವಾ, ODI ಟ್ರೋಫಿ, ಅದು 50 ಓವರ್ನ ಟ್ರೋಫಿ. ಇದು ಹಂಗಲ್ಲ, T20 ಟ್ರೋಫಿ. 2024-25 ಸೈಯದ್ ಮುಸ್ತಾಕ್ ಅಲಿ T20 ಟ್ರೋಫಿಯನ್ನು ಬಿಹಾರದ ಪರ ಯಾರ ವಿರುದ್ಧ ಆಡ್ತಾನೆ ಅಂದರೆ ರಾಜಸ್ಥಾನದ ವಿರುದ್ಧ ಆಡ್ತಾನೆ ಸ್ನೇಹಿತರೆ. ಚೊಚ್ಚಲ IPL ಪಂದ್ಯ 2025 ಪಂದ್ಯದಲ್ಲಿ ಅವರು ಮೊದಲ ಎಸೆತದಲ್ಲಿ 6 ಹೊಡಿತಾರೆ. 20 ಎಸೆತಗಳಲ್ಲಿ 34 ರನ್ನ ಗಳಿಸ್ತಾರೆ. ಕ್ಲಿಯರ್? 20 ನೋಡಿ, ಫಸ್ಟ್ ಬಾಲಲ್ಲಿ IPL 6 ಹೊಡೆದಿದ್ದಾನೆ 2025 ಅಂದರೆ ಸ್ನೇಹಿತರೆ, ಮುಂದೆ ಒಂದು ರೆಕಾರ್ಡನ್ನು ನೀವು ಬರಿತಾ ಹೋಗ್ತೀರಾ, ನೋಡ್ತಾ ಹೋಗ್ತೀರಾ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಾಗ ಟಿಕ್ ಮಾಡ್ತಾನೂ ಕೂಡ ಹೋಗ್ತೀರಾ. ಏಪ್ರಿಲ್ 28, 2025 ಗುಜರಾತ್ ಟೈಟಾನ್ಸ್ ವಿರುದ್ಧ ಪಂದ್ಯದಲ್ಲಿ 38 ಎಸೆತಗಳಲ್ಲಿ 101 ರನ್ಗಳನ್ನು ಗಳಿಸಿದಾಗ ಅವನಿಗೆ 14 ವರ್ಷ 32 ದಿನಗಳು ಸ್ನೇಹಿತರೆ. ನೋಡಿ, ಬ್ಯೂಟಿಫುಲ್. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, IPL ಇತಿಹಾಸದಲ್ಲಿ 2ನೇ ಅತ್ಯಂತ ವೇಗದ ಶತಕ ಯಾರ್ದಪ್ಪ ಅಂತ ಕೇಳಿದ್ರೆ ವೈಭವ್ ಸೂರ್ಯವಂಶಿ. ಎಷ್ಟು ಬಾಲಲ್ಲಿ ಹೊಡಿತಾನೆ ಅಂದರೆ 35 ಬಾಲ್ಗಳಲ್ಲಿ ಹೊಡಿತಾರೆ. ಯಾವ ಒಂದು ಟೀಮ್ನ ವಿರುದ್ಧ ಅಂತ ಕೇಳಿದ್ರೆ ಸಿಂಪಲ್, GT ಗುಜರಾತ್ ಟೈಟಾನ್ಸ್ನ ವಿರುದ್ಧ ಇವನು 35 ಬಾಲುಗಳಲ್ಲಿ 35 ಬಾಲ್ಸ್ಗಳಲ್ಲಿ 100 ರನ್ನನ್ನು ಹೊಡಿತಾನೆ ಸ್ನೇಹಿತರೆ. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಎಷ್ಟನೇ ಶತಕ ಅಂದರೆ 2ನೇ ಅತ್ಯಂತ ವೇಗದ ಶತಕ. ಹಾಗಾದ್ರೆ ಮೊದಲನೇ ವೇಗದ ಶತಕವನ್ನು ಯಾರು ಹೊಡ್ತಾನೆ? ಸಿಂಪಲ್ 2013 ನಮ್ಮ ಬ್ಯೂಟಿಫುಲ್ RCB ರಾಯಲ್ ಚಾಲೆಂಜ್ ಬೆಂಗಳೂರು ಇಲ್ಲೊಬ್ಬ ದೈಹಿಕ ಕ್ರಿಕೆಟ್ ಆಟಗಾರ ಕ್ರಿಸ್ ಗೇಲ್. ಕ್ಲಿಯರ್? ಕ್ರಿಸ್ ಗೇಲ್ ಇವನು ಪುಣೆ ವಾರಿಯರ್ಸ್ ವಿರುದ್ಧ 30 ಬಾಲಲ್ಲಿ ಸೆಂಚುರಿಯನ್ನು ಹೊಡಿತಾನೆ. ಇದು ಅತ್ಯಂತ T20 ಕ್ರಿಕೆಟಲ್ಲಿ ಅತ್ಯಂತ ಈಗಲೂ ಇರ್ತಕ್ಕಂಥ ವೇಗದ ಶತಕ. ನೆಕ್ಸ್ಟ್ 2ನೇ ಅತ್ಯಂತ ವೇಗದ ಶತಕ ಅಂದರೆ ಪಾಪ ಅವನು 35 ಬಾಲಲ್ಲಿ, ಬಟ್ ಇದು ಬ್ರೇಕ್ ಆಗಿಬಿಡೋದು ಮೊನ್ನೆ 2026 IPL. ಓಕೆ, 97 29 ಬಾಲಿಗೆ 97 ಅಲ್ವಾ, ಅದೊಂದು 6 ಹೊಡೆದ್ಬಿಟ್ಟಿದೆ. ಆ ರೆಕಾರ್ಡ್ಸ್ ನಮ್ಮಲ್ಲೇ ಇರೋದು ಸ್ನೇಹಿತರೆ. ಓಕೆ, ಹಾಗಾಗಿ ಮೊದಲ ವೇಗದ ಶತಕ ಯಾರ್ದು, 2ನೇ ವೇಗದ ಶತಕ ಯಾವುದು, ಯಾವ ಪಂದ್ಯದ ವಿರುದ್ಧ, ಎಷ್ಟು ಬಾಲಿಗೆ, ಅದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರೆಡಿ ಆಗ್ಬೋದು. ನೋಡಿ, ಆಲ್ರೆಡಿ ಹೇಳಿದ್ದೀನಿ ಮಾದರಿ ಆಟಗಾರ ಪದಾರ್ಪಣೆ ಅಂದರೆ ಯಾರು ಚಿಕ್ಕವರು ಅಂತ. ಫಸ್ಟ್ ಅತ್ಯಂತ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಆದಂಥ ಅತ್ಯಂತ ಚಿಕ್ಕ ಆಟಗಾರ ಇವಾಗಲೂ ಇರತಕ್ಕಂಥದ್ದು ಸಚಿನ್ ತೆಂಡೂಲ್ಕರ್. 16 ವರ್ಷ 205 ದಿನದಲ್ಲಿ ಎಂಟ್ರಿ ಆಗಿರೋದು. ODI ಒನ್ ಡೇ ಮ್ಯಾಚ್ಗೆ ಸಚಿನ್ ತೆಂಡೂಲ್ಕರ್ 16 ವರ್ಷ 238 ದಿನ. T20 ವಾಷಿಂಗ್ಟನ್ ಸುಂದರ್ 18 ವರ್ಷ 80 ದಿನ. ಮಹಿಳಾ T20 ಶಫಾಲಿ ವರ್ಮಾ 15 ವರ್ಷ. ಕ್ಲಿಯರ್? IPL ವೈಭವ್ ಸೂರ್ಯವಂಶಿ. ಇದನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇವರೆಲ್ಲ ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಇವರು ಯಾವುದಕ್ಕೆ ಟೆಸ್ಟಿಗೆ ಎಂಟ್ರಿ ಆಗಿದ್ದಾರೆ, ಇದಕ್ಕೆ ಎಂಟ್ರಿ ಆಗಿದ್ದಾರೆ. ಬಟ್ ವೈಭವ್ ಸೂರ್ಯವಂಶಿ ಎಂಟ್ರಿ ಆದ ನಂತರ ಇವರೆಲ್ಲ ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ ಸ್ನೇಹಿತರೆ. ಯಾಕಂದರೆ ಇನ್ನೂ ಅವನಿಗೆ ಎಷ್ಟು ವರ್ಷ ಅಂದರೆ 14ರಿಂದ 15 ವರ್ಷದ ಮಧ್ಯೆ ಇದ್ದಾನೆ. ಹಾಗಾಗಿ ವೈಭವ್ ಸೂರ್ಯವಂಶಿ ಈ ವರ್ಷ T20ಗೆ ಎಂಟ್ರಿ ಆದಾದರೆ ಒನ್ ಡೇಗೂ ಎಂಟ್ರಿ ಆಗ್ತಾನೆ, ಟೆಸ್ಟಿಗೂ ಎಂಟ್ರಿ ಆಗ್ತಾನೆ. ಎಂಟ್ರಿ ಆಯ್ತು ಅಂದರೆ ಮೋಸ್ಟ್ಲಿ ಇವೆಲ್ಲ ರೆಕಾರ್ಡ್ಸ್ಗಳು ಅವನ ಪಾಲಿಗೆ ಬರುತ್ತೆ ಅಂತ
ನಾನು ನಿಮ್ಮ ಜೊತೆಗೆ ಈ ಸ್ಲೈಡನ್ನು ಹಾಕ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ಎಕ್ಸಾಮಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಟೆಸ್ಟ್ ಆಟಗಾರ ಯಾರು, ಒನ್ ಡೇ ಆಟಗಾರ ಯಾವುದು ಇದು ಬಂದಾಗ ನಾವು ಸುಮ್ಮನೆ ವೈಭವ್ ಸೂರ್ಯವಂಶಿ ಆಪ್ಷನ್ ಇರುತ್ತೆ ಅಂತ, ಇನ್ನೂ ವೈಭವ್ ಸೂರ್ಯವಂಶಿ ನಮ್ಮ ಭಾರತದ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪಾದಾರ್ಪಣೆ ಮಾಡಿಲ್ಲ, ಅದು ತಲೆಯಿಟ್ಕೊಳ್ಳಿ. ಕ್ಲಿಯರ್. ನೆಕ್ಸ್ಟ್ 2026 IPL ಅಲ್ಲಿ ಏನೇನು ರೆಕಾರ್ಡ್ಸ್ ಆಗಿದೆ. ಓಕೆ ನೋಡಿ, ನಮ್ಮ ಒಟ್ಟು ರನ್ 16 ಪಂದ್ಯಗಳಲ್ಲಿ 776 ರನ್ಗಳನ್ನು ಹೊಡೆದು ಅತ್ಯಂತ ಹೆಚ್ಚು ರನ್ನನ್ನು ಹೊಡೆದಿರ್ತಕ್ಕಂಥ ಆರೆಂಜ್ ಕ್ಯಾಪನ್ನು ಯಾರು ತಗೊಳ್ತಾರೆ? ವೈಭವ್ ಸೂರ್ಯವಂಶಿ ತಗೊಳ್ತಾರೆ. ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಒಂದು ಬಾಲಿಗೆ 2.5 ರನ್, ಒಂದು ಬಾಲಿಗೆ 2.5 ರನ್, ಒಂದು ಸತಿ ಒಂದು ಬಾಲಿಗೆ 3 ರನ್ ಹೊಡೆಯುವ ಲೆವೆಲ್ಗೆ ಸ್ಟ್ರೈಕ್ ರೇಟ್ ಇದೆ ಸ್ನೇಹಿತರೆ. ಸರಾಸರಿ 48.50 ಇದೆ, ಇವನೇ ಹೈಯೆಸ್ಟ್ ಇದೆ. ಬಾರಿಸಿದ ಸಿಕ್ಸರ್ಗಳು ಎಷ್ಟಿದೆ ಅಂದರೆ 72 ಸಿಕ್ಸರ್, 72 ಸಿಕ್ಸರ್. ಕ್ಲಿಯರ್. 70. ಈ ರೆಕಾರ್ಡ್ಸ್ ಅಂತೂ ಸದ್ಯ ಯಾರೂ ಮುಟ್ಟಕ್ಕಾಗಲ್ಲ, ಯಾಕಂದರೆ ಕ್ರೀಸ್ ಗೆಲ್ದ 59 ಇತ್ತು, ಅದನ್ನು ದಾಟಿ ತುಂಬ ದೂರ ಹೋಗ್ಬಿಟ್ಟಿದೆ. ಹಾಗಾಗಿ IPLನಲ್ಲಿ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಕೀರ್ತಿ ಯಾರಿಗೆ ಸಿಗುತ್ತೆ ಅಂದರೆ ವೈಭವ್ ಸೂರ್ಯವಂಶಿಗೆ. ಅದು ಕ್ರೀಸ್ ಗೆಲ್ ರೆಕಾರ್ಡ್ ಏನಿತ್ತು ಅದನ್ನು ಮುರಿಯೋದೆಲ್ಲ ಮುರಿದು ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಬಾರಿಸಿದ ಬೌಂಡರಿಗಳ ಸಂಖ್ಯೆ ಸಿಕ್ಸರ್ಗಳಿಂದ ಕಡಿಮೆ ಇದೆ. ಶತಕ, ಅರ್ಧ ಶತಕ. ಕ್ಲಿಯರ್. ಒಂದು ಶತಕ, 5 ಅರ್ಧ ಶತಕಗಳು. ನಿಮಗೆಲ್ಲ ಗೊತ್ತಿದೆ 90+ ರನ್ಗಳು ಹೊಟ್ಟೆ ಉರಿಯತ್ತೆ. ಒಂದು ರೆಕಾರ್ಡ್ 97 ಸಿಂಪಲ್ ರನ್. ಎಷ್ಟು 3 ಸರಿ 90+ ಮಾಡಿ ಹೊರಗಡೆ ಬಂದಿದ್ದಾರೆ ಸ್ನೇಹಿತರೆ. ಇನ್ನು ಪಿಕ್ಚರ್ ಸ್ಟಾರ್ಟ್ ಹೋಗಾಯೇ. ವೈಭವ್ ಸೂರ್ಯವಂಶಿ ಮುಂದೊಂದು ದಿವಸ ನಮ್ಮ ಇಡೀ ಇಂಡಿಯಾ ಎದ್ದೆದ್ದು ಕುಣಿಬೇಕು, ಆ ಲೆವೆಲ್ ರೆಕಾರ್ಡ್ ಮಾಡಲಿ ಅಂತ ಹೇಳ್ತಾ, ಆ ರೆಕಾರ್ಡ್ಗಳನ್ನು ನೀವು ಕುತ್ಕೊಂಡು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಗೆ ನೋಡಬೇಕಪ್ಪ ಅಂದರೆ ನೀವು ಒಂದು 6 ತಿಂಗಳು ರೆಕಾರ್ಡ್ ಮಾಡೋ ಹಾಗೆ ಓದ್ಬಿಡಿ ಅಂತ ಇಬ್ಬರು ರೆಕಾರ್ಡ್ ಮಾಡಿರ್ತಕ್ಕಂಥ ದಂತೆಗತಗಳನ್ನು ತಗೊಂಡು ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ರೆಡಿ ಆಗ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ಜಾಯ್ನ್ ಆಗಿ ನಮ್ಮ ಜೊತೆಗೆ ಆಫ್ಲೈನ್ ಡೈರೆಕ್ಟ್ ಲೈವ್ ಮುಖಾಮುಖಿ ಬೇಕಾ? ಶಿಕಾರಿಪುರ ನಂಬರಿಗೆ ಕಾಲ್ ಮಾಡಿ. ಆನ್ಲೈನಲ್ಲೇ ನೋಡಬೇಕಾ? ಕೋರ್ಸನ್ನು ಪರ್ಚೇಸ್ ಮಾಡಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.